ವರ್ಷದ ಮೊದಲ ಹಬ್ಬ ಸಂಕ್ರಾಂತಿ ಹಬ್ಬಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷರು ಆ ಭಾಗದ ಜನರಿಗೆ ಸಿಹಿ ಸುದ್ದಿಯನ್ನು ಕೊಟ್ಟಿದ್ದಾರೆ. ಏನದು ನೋಡ್ತಾ ಹೋಗೋಣ. ಜಿಲ್ಲಾಧ್ಯಕ್ಷರ ನೇಮಕ ಆಗಿದೆ. ಮೊದಲ ಹಬ್ಬ ಸಂಕ್ರಾಂತಿಗೆ ಸಿಹಿ ನೀಡಿದ್ದಾರೆ ಬಿಜೆಪಿ ನಾಯಕರು. ಬಿಜೆಪಿ ರಾಜ್ಯಾಧ್ಯಕ್ಷರಿಂದ ಜಿಲ್ಲಾಧ್ಯಕ್ಷರ ಆಯ್ಕೆ ಮಾಡಿ ಆದೇಶವನ್ನು ಹೊರಡಿಸಲಾಗಿದೆ. ಯಾದಗಿರಿ ಬಿಜೆಪಿ ಜಿಲ್ಲಾಧ್ಯಕ್ಷರಾಗಿ ಅಮೀನ್ ರೆಡ್ಡಿ ಯಾಳಗಿ ನೇಮಕಗೊಂಡಿದ್ದಾರೆ. ಜಿಲ್ಲಾಧ್ಯಕ್ಷರಾಗಿ ಆದೇಶವನ್ನು ಹೊರಡಿಸಿದ್ದಾರೆ BY ವಿಜಯೇಂದ್ರ. ಹಲವು ದಿನಗಳಿಂದ ಖಾಲಿ ಇದ್ದಂತಹ ಜಿಲ್ಲಾಧ್ಯಕ್ಷ ಸ್ಥಾನ ಅದು. ಯಾದಗಿರಿಯ 4 ಮತಕ್ಷೇತ್ರಗಳಲ್ಲಿ ಒಂದು ಸ್ಥಾನ ಗೆಲ್ಲಲು ವಿಫಲವಾಗಿತ್ತು ಬಿಜೆಪಿ. ಹೊಸ ಸಾರಥಿಯ ನೇಮಕ ಮಾಡಿ ಒಂದಷ್ಟು ಆದೇಶವನ್ನು ಹೊರಡಿಸಲಾಗಿದೆ. ನೋಡಿ, ಕೆಲವೊಂದು ಜವಾಬ್ದಾರಿಯನ್ನು ಕೂಡ ವಹಿಸಲಾಗಿದೆ. ಯಾಕಂತ ಹೇಳಿದ್ರೆ ಜಿಲ್ಲಾಧ್ಯಕ್ಷರು ಅಂದಾಗ ತಳಮಟ್ಟದಲ್ಲಿ ಸಂಘಟನೆ ಅನ್ನೋದರ ಬಹುದೊಡ್ಡ ಜವಾಬ್ದಾರಿಯನ್ನು ಹೊಂದಿರ್ತಾರೆ. ಈಗ ರಾಜ್ಯಾಧ್ಯಕ್ಷರು ಅಂದಾಗ ಇಡೀ ರಾಜ್ಯವನ್ನು ಒಕ್ಕೊರಲದಿಂದ ಸಮಚಿತ್ತದಿಂದ ಸಹಮತದಿಂದ ಪಕ್ಷವನ್ನು ತಗೊಂಡು ಹೋಗಬೇಕಾಗತ್ತೆ. ಹಾಗೆಯೇ ಜಿಲ್ಲಾಧ್ಯಕ್ಷರ ಪಾತ್ರ ಅನ್ನೋದು ಬಹಳ ವಿಶೇಷ ಮತ್ತು ಬಹಳ ಜವಾಬ್ದಾರಿಯುತ. ಹಾಗಾಗಿ ರಾಜ್ಯಾಧ್ಯಕ್ಷರು ಇದೀಗ ಜಿಲ್ಲಾಧ್ಯಕ್ಷರನ್ನು ನೇಮಕ ಮಾಡಿದ್ದಾರೆ ಮತ್ತು ಮುಂದಿರುವಂಥ ಸವಾಲುಗಳ ಪರಿಚಯವನ್ನು ಮಾಡಿಸಿದ್ದಾರೆ. ಯಾಕಂತ ಹೇಳಿದ್ರೆ ತಳಮಟ್ಟದಿಂದ ಬೂತ್ ಮಟ್ಟದಿಂದಲೂ ಕೂಡ ಪ್ರತಿಯೊಬ್ಬರು ಸಂಘಟಿತರಾಗಬೇಕಾಗತ್ತೆ. ನೋಡಿ, 2023ರ ಸಾರ್ವತ್ರಿಕ ಚುನಾವಣೆ ಅಂದಾಗ BJP ಅಂದಾಗ ಹೀನಾಯ ಸೋಲನ್ನು ಅನುಭವಿಸಿದೆ. ಹಾಗಾಗಿ ಲೋಕಸಭಾ ಚುನಾವಣೆ ಅಂದಾಗ ಬಹಳಷ್ಟು ಮಹತ್ವಾಕಾಂಕ್ಷೆಯಿಂದ ಹೆಜ್ಜೆ ಇಡುವ ಎಲ್ಲ ಪ್ರಯತ್ನಗಳು BJPಯಿಂದ ಕಂಡರೂ ಕೂಡ 2023ರ ಚುನಾವಣೆಯಿಂದ ಆತ್ಮವಿಶ್ವಾಸವನ್ನು ಬಹುತೇಕ ಕಾರ್ಯಕರ್ತರು ಕಳ್ಕೊಂಡಿದ್ದಾರೆ. ಸಂಘಟನೆ ಅನ್ನೋದಾಗಬೇಕು. ಜಿಲ್ಲಾಧ್ಯಕ್ಷರ ಪಾತ್ರ ಅನ್ನೋದು ಬಹಳ ಮುಖ್ಯ. ಪ್ರತಿಯೊಬ್ಬರನ್ನು ಕೂಡ ಒಮ್ಮತದಿಂದ ಓಡಿಸ್ಕೊಂಡು ಕರ್ಕೊಂಡು ಹೋಗಬೇಕು. ಆ ನಿಟ್ಟಿನಲ್ಲಿ ಜಿಲ್ಲಾಧ್ಯಕ್ಷರ ನೇಮಕ ಕೂಡ ಆಗಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರರಿಂದ ಜಿಲ್ಲಾಧ್ಯಕ್ಷರ ನೇಮಕ ಆಗಿರುವಂಥದ್ದು. ರಾಯಚೂರು ಬಿಜೆಪಿ ಜಿಲ್ಲಾಧ್ಯಕ್ಷರಾಗಿ ಡಾಕ್ಟರ್ ಶಿವರಾಜ್ ಪಾಟೀಲ್ ನೇಮಕವಾಗಿದೆ. ಹಾಗಾಗಿ ರಾಯಚೂರು ಬಿಜೆಪಿ ಕಾರ್ಯಕರ್ತರು ಸಂಭ್ರಮಾಚರಣೆಯಲ್ಲಿದ್ದಾರೆ. ಇದು BJP ಕಾರ್ಯಕರ್ತರಿಗೆ ಕೊಟ್ಟಂತಹ ಸಿಹಿ ಸುದ್ದಿ. ಈಗಷ್ಟೇ ನಾವು ನೋಡ್ತಾ ಇದ್ವಿ, ಯಾದಗಿರಿ BJP ಜಿಲ್ಲಾಧ್ಯಕ್ಷರಾಗಿ ಅಮೀನ್ ರೆಡ್ಡಿ ಯಾಳಗಿ ಅವರು ನೇಮಕಗೊಂಡಿದ್ದಾರೆ. ರಾಯಚೂರು BJP ಜಿಲ್ಲಾಧ್ಯಕ್ಷರಾಗಿ ಡಾಕ್ಟರ್ ಶಿವರಾಜ್ ಪಾಟೀಲ್ ನೇಮಕಗೊಂಡಿದ್ದಾರೆ. ಹಾಗಾಗಿ ಆ ಕಾರ್ಯಕರ್ತರಲ್ಲಿ ಸಂಭ್ರಮ ಅನ್ನೋದು ಮನೆ ಮಾಡಿದೆ. ಈಗಿರುವಂಥದ್ದು ಸವಾಲುಗಳು, ಲೋಕಸಭಾ ಚುನಾವಣೆ ಕೂಡ ಸಮೀಪಿಸ್ತಾ ಇರೋದ್ರಿಂದಾಗಿ ತಳಮಟ್ಟದಿಂದ ಬೂತ್ ಮಟ್ಟದಿಂದ ಪ್ರತಿಯೊಬ್ಬರನ್ನು ಸಂಘಟಿಸಬೇಕಾಗತ್ತೆ. ಹಾಗಾಗಿ ಜವಾಬ್ದಾರಿ ಕೂಡ ಬಹಳ ದೊಡ್ಡದಾಗಿದೆ. ಮಂಡ್ಯ ಜಿಲ್ಲೆಯ BJP ಜಿಲ್ಲಾಧ್ಯಕ್ಷರಾಗಿ ಡಾಕ್ಟರ್ ಇಂದ್ರೇಶ್ ನೇಮಕಗೊಂಡಿದ್ದಾರೆ. ನೂತನ ಜಿಲ್ಲಾಧ್ಯಕ್ಷರಾಗಿ ನೇಮಕ ಮಾಡಿ ಆದೇಶವನ್ನು ಹೊರಡಿಸಲಾಗಿದೆ. ಮೇಲುಕೋಟೆ ಕ್ಷೇತ್ರದ BJP ಮುಖಂಡ ಡಾಕ್ಟರ್ ಇಂದ್ರೇಶ್ ಅವರು. ಹಾಗಾಗಿ ಇವರಿಗೂ ಕೂಡ ಜಿಲ್ಲಾಧ್ಯಕ್ಷರಾಗಿ ನೇಮಕ ಮಾಡಲಾಗಿದೆ ಮತ್ತು ಜವಾಬ್ದಾರಿ ಕೂಡ ಬಹಳ ದೊಡ್ಡದು. ಹಾಗಾಗಿ ಈ ನಿಟ್ಟಿನಲ್ಲಿ ಕಾರ್ಯಕರ್ತರನ್ನ ಹೇಗೆ ಒಗ್ಗೂಡಿಸ್ಕೊಂಡು ಮುಂದಿನ ಲೋಕಸಭಾ ಚುನಾವಣೆಗೆ ತಯಾರಿಯನ್ನು ನಡೆಸ್ತಾರೆ ಅನ್ನೋದು ಬಹಳ ಮುಖ್ಯ. ಈಗಾಗಲೇ ಹೇಳಿದಂತೆ ರಾಜ್ಯಾಧ್ಯಕ್ಷರು ತಮ್ಮ ಜವಾಬ್ದಾರಿಯನ್ನು ನಡೆಸ್ತಾ ಇದ್ದರೆ ರಾಜ್ಯಾಧ್ಯಕ್ಷರಿಗೆ ಸಾಥ್ ನೀಡೋದೇ ಈ ಜಿಲ್ಲಾಧ್ಯಕ್ಷರು. ಜಿಲ್ಲಾಧ್ಯಕ್ಷರ ಪಾತ್ರ ಅನ್ನೋದು ಬಹಳ ದೊಡ್ಡದಿರುತ್ತೆ. ಯಾಕಂದರೆ ತಳಮಟ್ಟದಲ್ಲಿ ರಾಜ್ಯಾಧ್ಯಕ್ಷರು ಪ್ರತಿಯೊಬ್ಬರನ್ನು ತಲುಪೋದಕ್ಕಾಗೋದಿಲ್ಲ. ಹಾಗಾಗಿ ಜಿಲ್ಲಾಧ್ಯಕ್ಷರು ಆ ಭಾಗದ ಕಾರ್ಯಕರ್ತರನ್ನ ಆ ಭಾಗದ ಜನರನ್ನು ಒಗ್ಗೂಡಿಸಿಕೊಂಡು ಹೋಗಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಹೇಗೆ ಕಾರ್ಯನಿರ್ವಹಿಸ್ತಾರೆ ಕಾದು ನೋಡಬೇಕು. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ. ಅಯೋಧ್ಯೆಯಲ್ಲಿ ಜನವರಿ 22ರಂದು ರಾಮಲಲ್ಲಾ ಶ್ರೀರಾಮಚಂದ್ರನ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮ ಇದೆ. ಇದರ ಜೊತೆಗೆ ರಾಮ ಮಂದಿರ ಉದ್ಘಾಟನಾ ಕಾರ್ಯಕ್ರಮ ನಡೆಯುತ್ತೆ. ಇದೇ ಹಿನ್ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ದೇವಸ್ಥಾನವನ್ನು ಸ್ವಚ್ಛಗೊಳಿಸುವ ಒಂದು ವಿಚಾರಕ್ಕೆ ಕರೆ ಕೊಟ್ಟಿದ್ದರು. ಹೌದು, ರಾಮಲಲ್ಲಾ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಹಿನ್ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಜನವರಿ 14ರಿಂದ ದೇಶದಲ್ಲಿ ಇರುವ ಪ್ರತಿ ದೇವಸ್ಥಾನದ ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛ ಮಾಡಬೇಕು ಅನ್ನುವಂತಹ ಕರೆ ಕೊಟ್ಟಿದ್ದರು. ಹೀಗಾಗಿ ಹುಬ್ಬಳ್ಳಿ ಉಣಕಲ್ ಹಳೆ ಸಿದ್ದೇಶ್ವರ ದೇವಸ್ಥಾನದಲ್ಲಿನ ಸುತ್ತಮುತ್ತಲ ಪರಿಸರವನ್ನು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಸ್ವಚ್ಛಗೊಳಿಸಿದ್ದಾರೆ. ಶಾಸಕ ಮಹೇಶ್ ತೆಂಗಿನಕಾಯಿ, ಹುಬ್ಬಳ್ಳಿ ಧಾರವಾಡ ಮಹಾನಗರ BJP ಪದಾಧಿಕಾರಿಗಳು ಭಾಗಿಯಾಗಿದ್ದು ಬಹಳ ವಿಶೇಷವಾಗಿತ್ತು. ಇದು ಪ್ರತಿಯೊಂದು ದೇವಸ್ಥಾನಗಳಲ್ಲೂ ಕೂಡ ಆಗಬೇಕು. ದೇವಸ್ಥಾನ ಅಂದ ಸಂದರ್ಭದಲ್ಲಿ ಅಲ್ಲಿ ಅಯಸ್ಕಾಂತೀಯ ಶಕ್ತಿ ಇರುತ್ತೆ, ಮ್ಯಾಗ್ನೆಟಿಕ್ ಪವರ್ ಅಂತ ಕರೀತಾರೆ. ಎಲ್ಲೂ ಸಿಗದ ನೆಮ್ಮದಿ ದೇವಸ್ಥಾನದಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ಅದಕ್ಕೆ ಇರುವಂತಹ ಜಾಗ ಮಹಿಮೆ, ಸ್ಥಳ ಮಹಿಮೆ ಅನ್ನೋದೇ ಇದಕ್ಕೆ ಪ್ರಮುಖ ಕಾರಣವಾಗಿರುತ್ತೆ. ಆದರೆ ಬಹುತೇಕರು ಬರುವಂಥ ಭಕ್ತಾದಿಗಳು ದೇವಸ್ಥಾನವನ್ನು ಸ್ವಚ್ಛವಾಗಿಟ್ಟುಕೊಳ್ಳುವಂಥ ಪ್ರಯತ್ನದಲ್ಲಿರಬೇಕು. ಬಹುತೇಕ ದೇವಸ್ಥಾನಗಳ ಸುತ್ತಮುತ್ತ ಬಹಳಷ್ಟು
ಸ್ವಚ್ಛತೆಯ ಕಾರ್ಯವನ್ನು ವಹಿಸೋರೋದಿಲ್ಲ. ಹಾಗಾಗಿ ದೇಶದ ಪ್ರಧಾನಿಯಾಗಿರುವಂತಹ ನರೇಂದ್ರ ಮೋದಿಯವರ ಒಂದು ವಿಡಿಯೋವನ್ನು ನೀವೆಲ್ಲರೂ ಕೂಡ ಗಮನಿಸಿರ್ತೀರಿ. ಈ ಮೂಲಕ ದೇವಸ್ಥಾನದ ಪರಿಸರವನ್ನು, ದೇವಸ್ಥಾನದ ಆವರಣವನ್ನು ಸ್ವಚ್ಛವಾಗಿ ಇಟ್ಕೊಳ್ಬೇಕು ಅನ್ನುವಂಥ ಸಂದೇಶವನ್ನು ಸಾರಿದರು. ಇದೇ ಹಿನ್ನೆಲೆಯಲ್ಲಿ ಇದೀಗ ನೀವು ನೋಡ್ತಾ ಇದ್ದೀರಿ, ಹುಬ್ಬಳ್ಳಿ ಉಣಕಲ್ ಹಳೆ ಸಿದ್ದೇಶ್ವರ ದೇವಸ್ಥಾನದಲ್ಲಿ ಕೇಂದ್ರ ಸಚಿವ ಆಗಿರುವಂಥ ಪ್ರಹ್ಲಾದ್ ಜೋಶಿಯವರು ಕೂಡ ಮಾಪ್ ಹಿಡ್ಕೊಂಡು ಸ್ವಚ್ಛತಾ ಕಾರ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಇವೆಲ್ಲವೂ ಸಾಂಕೇತಿಕ ಅಷ್ಟೇ. ಈ ಮೂಲಕ ಜನಸಾಮಾನ್ಯರು ಏನು ಅರ್ಥ ಮಾಡ್ಕೊಳ್ಬೇಕು, ಪ್ರತಿಯೊಬ್ಬರೂ ಕೂಡ ದೇವಸ್ಥಾನ ಸೇರಿದಂತೆ ನಮ್ಮ ಸುತ್ತಮುತ್ತಲಿನ ಆವರಣವನ್ನು ಸ್ವಚ್ಛವಾಗಿಟ್ಕೊಳ್ಬೇಕು. ಎಲ್ಲಿ ಸ್ವಚ್ಛತೆ ಇಲ್ಲಿರುತ್ತೆ ಅಲ್ಲಿ ಲಕ್ಷ್ಮಿ ಹರಿದಾಡ್ತಾಳಂತೆ, ಎಲ್ಲಿ ಸ್ವಚ್ಛತೆ ಇರುತ್ತೆ ಅಲ್ಲಿ ಮನಃಶಾಂತಿ ಇರುತ್ತೆ, ಎಲ್ಲಿ ಸ್ವಚ್ಛತೆ ಇರುತ್ತೆ ಪ್ರತಿಯೊಬ್ಬರೂ ಕೂಡ ಆರಾಮವಾಗಿ ಜೀವನವನ್ನು ನಡೆಸ್ಬೋದು, ಎಲ್ಲಿ ಸ್ವಚ್ಛತೆ ಇರುತ್ತೆ ಅಲ್ಲಿ ಆರೋಗ್ಯ ಅನ್ನೋದಿರುತ್ತೆ. ಹಾಗಾಗಿ ದೇಶದ ಪ್ರಧಾನಿ ಕೊಟ್ಟಿರುವಂತಹ ಈ ಸಂದೇಶವನ್ನು ಪ್ರತಿಯೊಬ್ಬರೂ ಕೂಡ ಪಾಲನೆ ಮಾಡಬೇಕು. ಆ ನಿಟ್ಟಿನಲ್ಲಿ ನೀವು ನೋಡ್ತಾ ಇದ್ದೀರಿ, ಪ್ರಹ್ಲಾದ್ ಜೋಶಿಯವರ ಜೊತೆ ಮಹೇಶ್ ತೆಂಗಿನಕಾಯಿ, ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಬಿಜೆಪಿ ಪದಾಧಿಕಾರಿಗಳು ಕೂಡ ಭಾಗಿಯಾಗಿದ್ದಾರೆ. ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಕಲ್ಮೇಶ್, ದೇಶದ ಪ್ರಧಾನಿ ಕೊಟ್ಟಂತಹ ದೇವಸ್ಥಾನ ಸ್ವಚ್ಛ ಅನ್ನುವಂತಹ ಕರೆಗೆ ಪ್ರಹ್ಲಾದ್ ಜೋಶಿ ಸೇರಿದಂತೆ ಹಲವರು ಸ್ವಚ್ಛತಾ ಕಾರ್ಯದಲ್ಲಿ ಭಾಗಿಯಾಗಿದ್ದಾರೆ. ಯಾವಾಗ ಇದು ನಡೆದದ್ದು, ಹೇಗೆ ನಡೀತು ಕಾರ್ಯ? ಇದು ಕೇವಲ ಒಂದು ದೇವಸ್ಥಾನಕ್ಕಷ್ಟೇ ಸೀಮಿತ ಆಗಬಾರ್ದು ಕಲ್ಮೇಶ್, ಪ್ರತಿಯೊಂದು ದೇವಸ್ಥಾನದಲ್ಲೂ ಕೂಡ ಸ್ವಚ್ಛತೆಯ ನಿಟ್ಟಿನಲ್ಲಿ ಭಕ್ತಾದಿಗಳು ಸೇರಿದಂತೆ ಆಡಳಿತ ಮಂಡಳಿ ಕಾರ್ಯೋನ್ಮುಖ ಆಗಬೇಕು. ಸೊ ಹಾಗಾಗಿ ಇದು ಯಾವ ರೀತಿ ಕೆಲಸ ಮಾಡಬಹುದು ಅಂತ ಅನ್ಸುತ್ತೆ ಕಲ್ಮೇಶ್? ದಿವ್ಯಾ, ಏನು ಪ್ರಧಾನಿ ನರೇಂದ್ರ ಮೋದಿ ಅವರು ಏನು ಕರೆ ಕೊಟ್ಟಿದ್ದಾರೆ, ಈ ರಾಮ ಮಂದಿರ ಉದ್ಘಾಟನೆ ಸಂದರ್ಭದಲ್ಲಿ ಸ್ವಚ್ಛ ಭಾರತ ಮತ್ತು ದೇವಸ್ಥಾನ ಇರ್ಬೋದು, ಕೆಲವು ಧಾರ್ಮಿಕ ಕೇಂದ್ರಗಳನ್ನ ಸ್ವಚ್ಛ ಮಾಡಬೇಕೆಂಬ ಕರೆ ಕೊಟ್ಟಿದ್ದಾರೆ. ಆ ಹಿನ್ನೆಲೆಯಲ್ಲಿ ಹುಬ್ಬಳ್ಳಿಯಲ್ಲಿ ಇವತ್ತು ಕೇಂದ್ರ ಗಣಿ ಕಲ್ಲಿದ್ದಲು ಹಾಗೂ ಸಂಸದೀಯ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಅವರು ಹುಬ್ಬಳ್ಳಿಯ ಹಳೆ ಸಿದ್ದೇಶ್ವರ ದೇವಸ್ಥಾನದ ಮೂಲಗದ್ದಿಗೆ ಸುತ್ತಮುತ್ತ ಮತ್ತು ದೇವಸ್ಥಾನದ ಸ್ವಚ್ಛತೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ದೇವಸ್ಥಾನದ ಗದ್ದಿಗೆ ಮುಂದೆ ಸ್ವಚ್ಛತೆ ಮಾಡಿದ ಜೊತೆಗೆ ಮತ್ತೆ ಅಕ್ಕಪಕ್ಕದಲ್ಲಿಯೂ ಸಹ ಸ್ವಚ್ಛತೆ ಮಾಡಿದ್ರು. ಅವರಿಗೆ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ವಿಧಾನಸಭಾ ಕ್ಷೇತ್ರದ ಶಾಸಕ ಮಹೇಶ್ ತೆಂಗಿನಕಾಯಿ ಸೇರಿದಂತೆ ಅನೇಕ ನಾಯಕರು ಭಾಗವಹಿಸಿದ್ರು. ಒಂದು ದೇಶದಲ್ಲಿ ಒಂದು ಸಂದೇಶ ಕೊಡ್ತಾ ಇದ್ದಾರೆ, ಸ್ವಚ್ಛತೆಗೆ ಆದ್ಯತೆಯನ್ನು ಕೊಡಬೇಕು ಮತ್ತು ಸ್ವಚ್ಛತೆ ನಮ್ಮ ಧ್ಯೇಯ ಆಗಬೇಕೆಂಬ ಉದ್ದೇಶವನ್ನ ಕೇಂದ್ರ ಸರ್ಕಾರ ಮೊದಲಿಂದಲೂ ಹೊಂದಿಕೊಂಡಿದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಸಾಕಷ್ಟು ರೀತಿಯ ಸ್ವಚ್ಛತೆ ಮಾಡಿದರು, ಜೊತೆಗೆ ಸ್ವಚ್ಛತೆ ಬಗ್ಗೆ ಜಾಗೃತಿ ಮೂಡಿಸಿದ್ದಾರೆ. ಹಿಂದೆ ಭಾರತ ದೇಶದಲ್ಲಿ ಸ್ವಚ್ಛತೆಗೆ ಎಷ್ಟು ಸ್ಥಾನ ಕೊಟ್ಟಿದ್ದು ಆ ಸ್ಥಾನ ಉಳಿಸಿಕೊಳ್ಬೇಕೆಂಬುದು ನಮ್ಮ ಧ್ಯೇಯ ಆಗಿದೆ. ಅದರಿಂದ ಅದು ಪ್ರಧಾನಿ ನರೇಂದ್ರ ಮೋದಿ ಅವರ ಸಂಕಲ್ಪವೂ ಸಹ ಆಗಿದೆ. ಆ ದೃಷ್ಟಿಯಲ್ಲಿ ಇವತ್ತು ಈ ಸ್ಥಳದಲ್ಲಿ ಪವಿತ್ರ ಸ್ಥಳದಲ್ಲಿ ಅಥವಾ ದೇವಸ್ಥಾನಗಳಲ್ಲಿ ಮಾಡ್ತಾ ಇದ್ದಾರೆ. ಜೊತೆಗೆ ಅವರು ನಂತರ ಮಾಧ್ಯಮಗಳನ್ನು ಹೇಳಿಕೆ ಕೊಟ್ಟಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಕೊಟ್ಟಂತ ಕರೆಯ ಮೇರೆಗೆ ಸಲಹೆಯನ್ನ ನಾವು ಪಾಲಿಸ್ತಾ ಇದ್ದೇವೆ, ಸ್ವಚ್ಛತೆಗೆ ಆದ್ಯತೆ ಕೊಡ್ತಾ ಇದ್ದೇವೆ ಎಂಬುದನ್ನು ಹೇಳಿದ್ದಾರೆ. ಮತ್ತು ಇನ್ನೊಂದು ರಾಮ ಮಂದಿರ ವಿಚಾರದಲ್ಲಿ ನಾವು ಯಾವುದೇ ರಾಜಕಾರಣ ಮಾಡ್ತಾ ಇದ್ದಲ್ಲ, ನಾವು ಮುಕ್ತವಾಗಿ ಆಹ್ವಾನ ಕೊಟ್ಟಿದ್ದೇವೆ. ಕೇವಲ ಇವರು ರಾಜಕಾರಣ ಮಾಡ್ಲಿಕ್ಕೇನೆ ಈ ರಾಮ ಮಂದಿರ ಇಶ್ಯೂವನ್ನ ಮುನ್ನೆಲೆಗೆ ತರ್ತಾರೆ ಎಂಬ ಆರೋಪ ಅವರಲ್ಲಿ ಯಾವುದೇ ಹುರುಳಿಲ್ಲ ಎಂಬ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮತ್ತು ನಮ್ಮ ಮುಂದಿನ ದಿನಗಳಲ್ಲಿ ಸಹ ಈ ಬಗ್ಗೆ ಒಂದು ಸಂದೇಶ ಕೊಡ್ತಾ ಇದ್ದಾರೆ ಕಾಂಗ್ರೆಸ್ನವರಿಗೆ. ಅವರಿಗೆ ಭ್ರಮ ನಿರಸಾಗಿದೆ. ಭಾರತೀಯ ಜನತಾ ಪಕ್ಷ ಯಾವುದೇ ಕಾರಣಕ್ಕೂ ಹಾಳಾಗೋದಿಲ್ಲ. ಒಂದು ರೀತಿಯ ಸರ್ವನಾಶಾಕ್ತನ ಹೇಳಿಕೆ, ಅದರಲ್ಲೂ ಒಂದು ರೀತಿಯ ಅವರ ಹತಾಶೆಯಿಂದ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಎಂಬ ಹೇಳಿಕೆಯನ್ನ ಪ್ರಹ್ಲಾದ್ ಜೋಶಿ ಕೊಟ್ಟಿದ್ದಾರೆ. ಇದು ಕೇವಲ ಕಾಟಾಚಾರಕ್ಕೆ ಅನ್ನುವ ರೀತಿಯಲ್ಲೂ ಸಹ ಇವತ್ತು ಆರಂಭ ಆಗಿದೆ ಈ ಒಂದು ಸ್ವಚ್ಛ ಭಾರತ ಯೋಜನೆ. ಖಂಡಿತವಾಗಲೂ ಕೇವಲ ಮಾಧ್ಯಮಗಳಿಗೆ ಪೋಸ್ಟ್ ಕೊಡೋದು, ಈ ರೀತಿ ಮಾಡೋದು ಒಂದು ರೀತಿ ಸರಿ ಎಲ್ಲ ಅಭಿಪ್ರಾಯ ಸಾರ್ವಜನಿಕ ವಲಯದಲ್ಲಿ ಸಹಜವಾಗಿ ಕೇಳಿ ಬರ್ತದೆ. ದಿವ್ಯಾ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಕಲ್ಮೇಶ್. ಬೆಳಗಾವಿಯಲ್ಲಿ ಬಾಲ ಯೇಸುವಿನ ಹಬ್ಬವನ್ನು ಬಹಳ ಸಡಗರ ಸಂಭ್ರಮದಿಂದ ಆಚರಿಸಲಾಗಿದೆ. ಬಾಲ ಯೇಸುವಿನ ಹಬ್ಬದಲ್ಲಿ ಪ್ರತಿಯೊಬ್ಬ ಭಕ್ತಾದಿಗಳು ಕೂಡ ಭಾಗಿಯಾಗಿದ್ದಾರೆ. ಶಾಂತಿನಗರದ ಇನ್ಫೆಂಟ್ ಜೀಸಸ್ ಚರ್ಚ್ನಲ್ಲಿ ಈ ಕಾರ್ಯಕ್ರಮ ನಡೆಯಿತು. WAS ಯೂನಿವರ್ಸಲ್ ಕ್ಯಾಥೋಲಿಕ್ ಸಂಪ್ರದಾಯದಂತೆ ಆಚರಣೆ ಮಾಡಲಾಗಿದೆ. ಡಾಕ್ಟರ್ ಫಾದರ್ ಅಲ್ವಿನ್ ಸುಧೀರ್, ಫಾದರ್ ರೋಷನ್ ಈ ಸಂದರ್ಭದಲ್ಲಿ ಭಾಗಿಯಾಗಿದ್ದರು. ಬೆಳಗಾವಿ ಧರ್ಮಕ್ಷೇತ್ರದ 40ಕ್ಕೂ ಹೆಚ್ಚು ಫಾದರ್ಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಇದು ಬಾಲ ಯೇಸುವಿನ ಹಬ್ಬ. ಭಕ್ತಾದಿಗಳು ಬಹಳಷ್ಟು ಸಂಖ್ಯೆಯಲ್ಲಿ ಕೂಡ ಭಾಗಿಯಾಗಿದ್ದಾರೆ. ದೃಶ್ಯಗಳನ್ನು ಇದೀಗ ನೀವು ನೋಡ್ತಾ ಇದ್ದೀರಿ. ಶಾಂತಿನಗರದ ಇನ್ಫೆಂಟ್ ಜೀಸಸ್ ಚರ್ಚ್ನಲ್ಲಿ ಈ ಕಾರ್ಯಕ್ರಮ ನಡೆಯಿತು. And it so happened, ಎಲ್ಲರೂ ಹುಡುಕ್ತಿದ್ದಾರಲ್ಲ, ನಾವೆಲ್ಲ ಹುಡುಕ್ತೇವೆ. ಸಣ್ಣಾಗದಿಂದ ಎಲ್ಲ ಹುಡುಕ್ತೇವೆ. ಮಕ್ಕಳು ವಿದ್ಯೆಗಾಗಿ ಹುಡುಕ್ತಾರೆ, ಯುವಕರು ಯಂಗ್ಸ್ಟರ್ಸ್ ಜಾಬಿಗಾಗಿ ಹುಡುಕ್ತಾರೆ, ವಯಸ್ಸಿಗೆ ಬಂದ ಹುಡುಗ ಹುಡುಗಿಯರು ಹುಡುಗನಿಗೆ ಹುಡುಗಿಯರಿಗೆ ಹುಡುಕ್ತಾರೆ. 5 ಸೊ ಹುಡುಕಾಟ 5 ವರ್ಷ ಆದಮೇಲೆ ಗಂಡನ ಕಾಟ.
ಹೆಂಡತಿಯ ಕಾಟ, ಮಕ್ಕಳ ಕಾಟ, ಹುಡುಕಾಟ, ಕೈಯಲ್ಲಿ ಬರುವುದು ಲೋಟ. ದಿಸ್ ಇಸ್ ಅ ಲೈಫ್ ನೋ. ದೆನ್ ವಿ ಸರ್ಚ್, ಹುಡುಕಾಟ ಹೋಗ್ತದೆ, ನಾವು ಪೋಟ ಹೋಗ್ತೇವೆ, ಶಾಂತಿ ಸಿಗಲಿ. ಇವಿಷ್ಟೇ ಕ್ಷಣದ ಪ್ರಮುಖ ಸುದ್ದಿ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸೋಬಿಸ್ಕೋ. ಸೋಬಿಸ್ಕೋ ಕೇಕ್, ಟೇಸ್ಟ್ ಆಫ್ ಗುಡ್ ಹೆಲ್ತ್. ರಾಜ್ಯ, ದೇಶ, ವಿದೇಶ, ಸಿನಿಮಾ, ಕ್ರೀಡೆ, ಕ್ಷಣ ಕ್ಷಣದ ಅಪ್ಡೇಟ್, ನಿಖರ ಮಾಹಿತಿ, ಪ್ರತಿ ಕ್ಷೇತ್ರದ ಆಗು ಹೋಗಿನ ಒಳನೋಟ, ಎಲ್ಲೂ ಇಲ್ಲದ ನ್ಯೂಸ್ ಇನ್ಸೈಡ್ ಸ್ಟೋರಿ. ದಿನದ 24 ಗಂಟೆಯೂ ನಿರಂತರ ಸುದ್ದಿ.